ಇದೊಂದು ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್. ವೈಟ್ ಹತ್ರ ರೂಕು ಮತ್ತೆ ಪಾನ್ ಇದೆ, ಬ್ಲ್ಯಾಕ್ ಹತ್ರ ನೋಡಿ ಕ್ವೀನ್ ಇದೆ, ಎರಡು ಪಾನ್ ಇದೆ. ಇಲ್ಲಿ ಬ್ಲ್ಯಾಕ್ ಈಸ್ ವೆರಿ ಕ್ಲಿಯರ್ ವಿನ್ನಿಂಗ್, ಬ್ಲ್ಯಾಕ್ ಈಗ ವಿನ್ನಿಂಗ್ ಇದೆ. ಆದರೆ ಇಲ್ಲಿ ಬ್ಲ್ಯಾಕ್ ಕಿಂಗ್ ಪೊಸಿಷನ್ ಸರಿ ಇಲ್ಲ. ಹಾಗಾಗಿ ಇದನ್ನ ಮೇಕ್ ಯೂಸ್ ಮಾಡ್ಕೊಂಡು ವೈಟ್ ಆಡಿ ಬ್ಲ್ಯಾಕ್ ನ ಎರಡು ಮೂವಲ್ಲಿ ಚೆಕ್ ಮೇಟ್ ಮಾಡ್ಬೇಕು ಅಲ್ವಾ. ಎರಡು ಮೂವಲ್ಲಿ ಚೆಕ್ ಮೇಟ್ ಅಂದ್ರೆ ಎರಡು ಚೆಕ್ ಕೊಡ್ಬೋದು. ಈ ಕಿಂಗಿಗೆ ಚೆಕ್ ಕೊಡ್ಬೇಕು ಅಂದ್ರೆ ಒಂದು ರೂಟ್ ತಗೊಂಡು ಇಲ್ಲಿ ಚೆಕ್ ಕೊಡ್ಬೋದು, ಒಂದು ಪಾನ್ ಪುಷ್ ಮಾಡಿ ಚೆಕ್ ಕೊಡ್ಬೋದು. ಇಲ್ಲಿ ನೋಡಿ, ಪಾನ್ ಇಂದ ನಾವು ಚೆಕ್ ಕೊಟ್ರೆ, ಪಾನ್ ಪುಷ್ ಮಾಡಿ ನಾವು ಚೆಕ್ ಕೊಟ್ರೆ ಕಿಂಗು ಇಲ್ಲಿ B5 ಬರಕ್ಕಾಗಲ್ಲ. ಯಾಕಂದ್ರೆ ಕಿಂಗ್ ಪಕ್ಕ ಕಿಂಗ್ ಇಡಕ್ ಬರಲ್ಲ, ಚೆಸ್ ಅಲ್ಲಿ ಕಿಂಗ್ ಪಕ್ಕ ಕಿಂಗ್ ಇಡಕ್ ಬರಲ್ಲ. ಮತ್ತೆ ಈ ಪಾನ್ ಹಿಂಗ್ ಹೊಡ್ಯಾಕ್ ಬರಲ್ಲ, ಮತ್ತೆ ಕಿಂಗ್ ಇಂಟು ಈ ಪಾನ್ ಹೊಡ್ಯಾಕ್ ಬರಲ್ಲ, ಕಿಂಗ್ ಪಕ್ಕ ಕಿಂಗ್ ಬರುತ್ತೆ ಅಲ್ವಾ. ಆದ್ರೆ ಕಿಂಗಿಗೆ ಒಂದು ಜಾಗ ಇದೆ A3. ಕಿಂಗ್ A3 ಬಂದ್ಬಿಟ್ರೆ ಮತ್ತೆ ಇನ್ನೊಂದು ಚೆಕ್ ಕೊಡಕ್ಕೆ ಆಗೋದಿಲ್ಲ. ಈಗ ಬ್ಲ್ಯಾಕಿಗೆ ವಿನ್ನಿಂಗ್ ಚಾನ್ಸಸ್ ಬಂದ್ಬಿಟ್ಟು ಕ್ವೀನ್ ಇದೆ ಇವನ ಹತ್ರ, ಮತ್ತೆ ಏನಾರ ಮಾಡಿ ಅಟ್ಯಾಕ್ ಮಾಡಿ ರೂಕ್ನ ಎಲ್ಲ ಹೊಡ್ಕೊಂಡ್ಬಿಡ್ತಾನೆ, ಪಾನ್ ಹೊಡ್ಕೊಂಡ್ಬಿಡ್ತಾನೆ, ಮತ್ತೆ ಪಾನ್ಗಳು ಪ್ರಮೋಷನ್ ಮಾಡಿ ಕ್ವೀನ್ ಮಾಡ್ಕೊಂಡ್ಬಿಡ್ತಾನೆ, ಎರಡೆರಡು ಕ್ವೀನ್ ಆಗ್ಬಿಡ್ತಾನೆ ಅಲ್ವಾ. ಈ ಪಾನ್ ಪುಷ್ ಮಾಡಿ ಚೆಕ್ ಕೊಟ್ವಲ್ಲ, ಈ ಕಿಂಗ್ A3 ಬಂದ್ಬಿಡ್ತಾನೆ. ಈ A3 ಬರಕ್ ಆಗ್ಲಿಲ್ಲದ್ರೆ ಚೆಕ್ ಮೇಟ್ ಆಗ್ತಿತ್ತು ಅಲ್ವಾ. ಕಿಂಗ್ ಇಲ್ಲೇ ಇರಬೇಕು, A3 ಬರಬಾರ್ದು, ಅವಾಗ ಚೆಕ್ ಮೇಟ್ ಆಗ್ತಿತ್ತು. ಇದಕ್ಕೆ ಬ್ಲಾಕೇಡ್ ಅಂತೀವಿ, ಬ್ಲಾಕೇಡ್ ಟೆಕ್ನಿಕ್. ಈ ಸ್ಕ್ವೇರ್ಗೆ ಕಿಂಗ್ ಬರಬಾರ್ದು, ಅದಕ್ಕೆ ಬ್ಲಾಕೇಡ್ ಅಂತೀವಿ ಅಲ್ವಾ. ಇವಾಗ ಕಿಂಗ್ ಇಲ್ಲಿ ಬರಬಾರ್ದು ಅಂತ ಏನ್ ಮಾಡ್ಬಿಡ್ತಾನೆ, ಈ ಪಾನ್ ಸಪೋರ್ಟ್ ಅಲ್ಲಿ ರೂಕ್ H3 ಚೆಕ್ ಕೊಡ್ತಿರ್ತಾನೆ. ರೂಕ್ H3 ಚೆಕ್ ಕೊಟ್ಟ ನೋಡಿ, ಕಿಂಗ್ ಇಂದ ಹೊಡೆಯಕ್ ಬರಲ್ಲ ರೂಕ್ನ, ಯಾಕಂದ್ರೆ ಈ ರೂಕಿಗೆ ಪಾನ್ ಇಂದ ಸಪೋರ್ಟ್ ಇದೆ, ಚೆಕ್ ಬರುತ್ತೆ. ಕಿಂಗಿಗೆ ಎಲ್ಲೂ ಜಾಗ ಇಲ್ಲ, ಈ ಪಾನ್ ಇಂದ ರೂಕ್ನ ಹೊಡಿಲೇಬೇಕು. ಈ B4 ಪಾನ್ ಇಂದ ರೂಕ್ನ ಕ್ಯಾಪ್ಚರ್ ಮಾಡಲೇಬೇಕು. ಮಾಡಿದ ತಕ್ಷಣ ಇದು ಕ್ಲೋಸ್ ಆಗ್ಬಿಡುತ್ತೆ. ಕಿಂಗಿಗೀಗ A3 ಎಂಟ್ರಿ ಇಲ್ಲ, ಅವಂದೇ ಪಾನ್ ಅಡ್ಡ ಬಂದು ಬ್ಲಾಕ್ ಮಾಡ್ಬಿಡ್ತು A3 ಎಸ್ಕೇಪಿಂಗ್ ಸ್ಕ್ವೇರ್. ಈಗ ನೋಡಿ, ಪಾನ್ B3 ಚೆಕ್ ಕೊಟ್ಬಿಡಿ, ನೈಟ್. ನೋಡಿ, ಕಿಂಗ್ ಇಲ್ಲಿ ಬರಕ್ಕಲ್ಲ, ಕಿಂಗ್ ಪಕ್ಕ ಕಿಂಗ್ ಇಡಕ್ಕಲ್ಲ, ಕಿಂಗ್ ಪಕ್ಕ ಕಿಂಗ್ ಇಲ್ಲಿ ಬರಲ್ಲ, ಕಿಂಗ್ ಇಂಟು ಈ ಪಾನ್ ಹೊಡೆಯಕ್ ಬರಲ್ಲ ವಾ. ಮತ್ತೆ ಇದನ್ನ ಹೊಡೆಯಕ್ ಬರಲ್ಲ, ಈ ಪಾನ್ N% ಕೆಲವರು N% ಮಾಡ್ಬಿಡ್ತಾರೆ, ಸರ್ ನಾ ಪಾನ್ ಪಕ್ಕ ಪಾನ್ ಬಂದಿದೆ N% ಮಾಡ್ತೀವಿ ಅಂತ ಹೊಡೆಯಕ್ ಹೋಗ್ತಾರೆ, ಬರಲ್ಲ. ಯಾಕಂದ್ರೆ ಇದು ಇದು ಥರ್ಡ್ ರ್ಯಾಂಕಿಗೆ ಬಂದಿದೆ, ಇದು ಜಸ್ಟ್ ಒನ್ ಮೂವ್ ಆಗಿದೆ, ಇದು N% ಮತ್ತೆ ಹೊಡೆಯಕ್ ಬರಲ್ಲ. ಚೆಕ್ ಮೇಟ್ ಇನ್ 2 ಮೂವ್ಸ್. ಈ ರೀತಿ ನಾವು ಜಾಣತನದಿಂದ ಸ್ಯಾಕ್ರಿಫೈಸ್ ಮಾಡಿ ಚೆಕ್ ಮೇಟ್ ಮಾಡ್ತೀವಿ.